ಇನ್ನು ಯತ್ನಾಳ್ ಅವರಿಗೆ ನೋಟಿಸ್ ನೀಡಿದ ಬೆನ್ನಲ್ಲೇ ಒಂದು ಮಹತ್ವದ ಬೆಳವಣಿಗೆ ಕೂಡ ಆಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗುವುದಕ್ಕೆ ಅಂತ ಬಿವೈ ವಿಜಯೇಂದ್ರ ಮುಂದಾಗಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಬಿವೈ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ. ಅವರ ಮುಂದೆ ಹಾಜರಾಗಲಿದ್ದಾರೆ. ದೆಹಲಿಯ ಅಮಿತ್ ಶಾ ಅವರ ನಿವಾಸದಲ್ಲಿ ಬಿವೈ ವಿಜಯೇಂದ್ರ ಅವರನ್ನ ಭೇಟಿ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಅವರ ನಿವಾಸದಲ್ಲಿ ಬಿವೈ ವಿಜಯೇಂದ್ರ ಭೇಟಿಯಾಗಲಿದ್ದಾರೆ. ಇನ್ನು ರೆಬೆಲ್ಸ್ ಟೀಮ್ ಕೂಡ ದೆಹಲಿಯಲ್ಲಿದೆ. ರೆಬೆಲ್ಸ್ ಟೀಮ್ ಕೂಡ 10ನೇ ತಾರೀಕಿನಂದು ನಾವು ದೆಹಲಿಗೆ ತೆರಳುತ್ತೀವಿ ಅಂತ ಹೇಳಿದ್ರು. ನೆನ್ನೆ ತಾನೇ ಅವರು ಎಲ್ಲರೂ ಕೂಡ ದೆಹಲಿಗೆ ತೆರಳಿದ್ದಾರೆ. ಈ ನಡುವೆ ಬಿವೈ ವಿಜಯೇಂದ್ರ ಈಗಾಗಲೇ ಅಮಿತ್ ಶಾ ಅವರನ್ನ ಭೇಟಿಯಾಗ್ತಾ ಇದ್ದಾರೆ. ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಫ್ಕೋರ್ಸ್ ಚರ್ಚೆ ಮಾಡೇ ಮಾಡ್ತಾರೆ. ಆದರೆ ಇದೇ ಸಂದರ್ಭದಲ್ಲಿ ರೆಬೆಲ್ಸ್ ಟೀಮ್ ಕೂಡ ದೆಹಲಿಯಲ್ಲಿದೆ. ಇನ್ನು ಬಿವೈ ವಿಜಯೇಂದ್ರ ಅವರಿಗೆ ಮಾತ್ರ ಭೇಟಿಯಾಗುವುದಕ್ಕೆ ಅವಕಾಶ ಇದೆ. ರೆಬೆಲ್ಸ್ ಟೀಮ್ಗೆ ಭೇಟಿಯಾಗುವುದಕ್ಕೆ ಅವಕಾಶ ಕೊಟ್ಟಿಲ್ಲ. ಇನ್ನು ಕಳೆದ ಬಾರಿ ಅಂದರೆ 6ನೇ ತಾರೀಕಿನಂದು ದೆಹಲಿಗೆ ತೆರಳಿದರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದರೆ ಹೋದ ದಾರಿಗೆ ಸುಂಕ ಇಲ್ಲ ಅಂತ ಯತ್ನಾಳ್ ಅವರ ಟೀಮ್ ಮತ್ತೆ ವಾಪಸ್ ರಾಜ್ಯಕ್ಕೆ ಬಂದಿತ್ತು. ಭಾರಿ ಮುಖಭಂಗ ಕೂಡ ಆಗಿತ್ತು ಕಳೆದ ಬಾರಿ. ಆದರೆ ಈಗ ಮತ್ತೊಮ್ಮೆ ದೆಹಲಿಗೆ ತೆರಳಿದ್ದಾರೆ. ಬಿವೈ ವಿಜಯೇಂದ್ರ ಅವರು ಈಗಾಗಲೇ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸೋದಕ್ಕೆ ಅಂತ ತಯಾರಿಯಲ್ಲಿದ್ದಾರೆ. ಕೇವಲ ಬಿವೈ ವಿಜಯೇಂದ್ರ ಅವ್ರನ್ನ ಮಾತ್ರ ಭೇಟಿ ಆಗ್ತಾರಂತೆ. ಹೀಗಾಗಿ ಯತ್ನಾಳ್ ಅವರ ಟೀಮ್ ಕತೆ ಏನಪ್ಪ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಅದೇ ರೀತಿಯಾಗಿ ಈ ಸಂಪೂರ್ಣ ಒಳಜಗಳ ಏನು ನಡೀತಾ ಇತ್ತು, ಆಂತರಿಕ ಕಲಹ ಏನು ನಡೀತಾ ಇತ್ತು, ಈ ಸಂಪೂರ್ಣ ಆಂತರಿಕ ಕಲಹ ಕಚ್ಚಾಟ ಇದೆಲ್ಲವೂ ಕೂಡ ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಆದರೆ ಸಹಜವಾಗಿ ಇಲ್ಲಿ ಎದುರಾಗುವಂತಹ ಪ್ರಶ್ನೆ, ಹೈಕಮಾಂಡ್ ನಾಯಕರು ಎಲ್ಲದಕ್ಕೂ ಬ್ರೇಕ್ ಹಾಕ್ತಾರಾ? ಇಸ್ ಇಟ್ ಪಾಸಿಬಲ್ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾಕಂದರೆ ತಟಸ್ಥ ಬಣ ಅಂತ ಮತ್ತೊಂದು ಬಣ ಆಯಿತು, ಮತ್ತೊಂದೆಡೆ ಅಸಮಾಧಾನಿತರ ಬಣ, ಇತ್ತ ವಿಜಯೇಂದ್ರ ಬಣ ಅಂತ ಮತ್ತೊಂದು ಬಣ. ಹೀಗಾಗಿ ಇದೆಲ್ಲವನ್ನೂ ಕೂಡ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಸಮರ್ಥವಾಗಿ ನಿಭಾಯಿಸಿ ಈ ಎಲ್ಲ ಅಸಮಾಧಾನಗಳಿಗೆ ಯಾವ ರೀತಿಯಾಗಿ ಫುಲ್ ಸ್ಟಾಪ್ ಹಾಕ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ.